ಎಲ್ಲರಿಗೂ ನಮಸ್ಕಾರ. ವಿವೇಕ ನಿಧಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ಇನ್ ದಿಸ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ಅಬೌಟ್ ಎನ್ಇಟಿ ಅಂಡ್ ಕೆಸೆಟ್ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಮತ್ತು ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಬಹುಶಃ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋದಕ್ಕೆ ಅಂದರೆ ಸಹಾಯಕ ಪ್ರಾಧ್ಯಾಪಕರಾಗೋದಕ್ಕೆ ನಮಗೆ ಕೆಸೆಟ್ ಅಥವಾ ಎನ್ಇಟಿ ಎಕ್ಸಾಮಿನೇಷನ್ಗಳನ್ನ ಉತ್ತೀರ್ಣರಾಗುವುದು ಅಥವಾ ತೇರ್ಗಡೆ ಹೊಂದುವುದು ಅತ್ಯಂತ ಅವಶ್ಯಕ ಮತ್ತು ಅನಿವಾರ್ಯ. ಹಾಗಾಗಿ ಈ ಎಕ್ಸಾಮ್ಸ್, ದ ಕ್ವಾಲಿಫಿಕೇಶನ್ ಆಫ್ ದ ಎಕ್ಸಾಮ್, ದ ಏಜ್ ಲಿಮಿಟ್ ಆಫ್ ದ ಎಕ್ಸಾಮಿನೇಷನ್ ಅಂಡ್ ಆಲ್ಸೋ ಎಕ್ಸಾಮ್ ಪ್ಯಾಟರ್ನ್ ಅಂಡ್ ದ ಸಿಲೆಬಸ್, ಎವ್ರಿಥಿಂಗ್ that we try to understand, that we try to analyze in this class. ಓಕೆನಾ? ಇವತ್ತಿನ ತರಗತಿಯಲ್ಲಿ ಇವುಗಳ ಬಗ್ಗೆ ಕ್ವಾಲಿಫಿಕೇಶನ್ ಆಗಿರ್ಬೋದು, ಏಜ್ ಲಿಮಿಟ್ ಆಗಿರ್ಬೋದು, ಮತ್ತು ಎಕ್ಸಾಮ್ ಪ್ಯಾಟರ್ನ್ ಆಗಿರ್ಬೋದು ಮತ್ತು ಸಿಲೆಬಸ್ಗಳ ಬಗ್ಗೆ ತಿಳಿದುಕೊಳ್ಳುವಂಥ ಒಂದು ಸಣ್ಣ ಪ್ರಯತ್ನವನ್ನ ಮಾಡೋಣ. ಮೊದಲನೇದಾಗಿ UGC ನೆಟ್ ಅನ್ನೋದ್ರೆ ನಮ್ಗೆಲ್ಲರಿಗೂ ಬಹುಶಃ ಗೊತ್ತಿರುತ್ತೆ. ಈಗ ಆಲ್ರೆಡಿ ಇದರ ಬಗ್ಗೆ ಹೆಚ್ಚು ಹೇಳುವಂತ ಅವಶ್ಯಕತೆ ಇಲ್ಲ. UGC ನೆಟ್ ಅಂತಂದ್ರೆ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಹೇಳ್ಬಿಟ್ಟು ಇದು ರಾಷ್ಟ್ರ ಮಟ್ಟದಲ್ಲಿ ಕಂಡಕ್ಟ್ ಮಾಡ್ತಕ್ಕಂಥ ಎಕ್ಸಾಮ್ ಆಗಿದ್ದು, ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಪ್ರತಿ ವರ್ಷ ಜೂನ್ ಮತ್ತು ಪ್ರತಿ ವರ್ಷ ಎರಡು ಬಾರಿ ಈ ಎಕ್ಸಾಮ್ ನ ಕಂಡಕ್ಟ್ ಮಾಡಲಾಗುತ್ತೆ. ಒಂದು ಜೂನ್ ಸೈಕಲ್ ಇರುತ್ತೆ, ಇನ್ನೊಂದು ಡಿಸೆಂಬರ್ ಸೈಕಲ್ ಅಲ್ಲಿ ನಿಮಗೆ ಈ UGC ನೆಟ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಲಾಗುತ್ತೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿಯೂ ಕೂಡ ಇದು ರಾಜ್ಯ ಮಟ್ಟದ ಎಕ್ಸಾಮ್, ಅಂತಂದ್ರೆ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂತಕ್ಕಂಥದ್ದು ರಾಜ್ಯ ಮಟ್ಟದಲ್ಲಿ ಕಂಡಕ್ಟ್ ಆಗತಕ್ಕಂಥ ಎಕ್ಸಾಮಿನೇಷನ್. ಇದನ್ನ ಕರ್ನಾಟಕದ KE ಅಥಾರಿಟಿ ಅಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು KE ಅದವರು ಏನ್ ಮಾಡ್ತಾರೆ, ಇದನ್ನ ಕಂಡಕ್ಟ್ ಮಾಡ್ತಾರೆ. ಇದನ್ನ ನಾವು ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಹೇಳಿ ಕರಿತೀವಿ, ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಅಂತ ಹೇಳಿ. ಈ ಎರಡೂ ಪರೀಕ್ಷೆಗಳಲ್ಲಿ ಯಾರು ಉತ್ತೀರ್ಣರಾಗ್ತಾರೋ ಅವರು ಸಹಾಯಕ ಪ್ರಾಧ್ಯಾಪಕರಾಗುವುದಕ್ಕೆ ಏನಾಗ್ತಾರೆ ಅಂತಂದ್ರೆ ಅರ್ಹರಾಗ್ತಾರೆ. ಹಾಗಾಗಿ ಇವು ಏನಪ್ಪಾ ಅಂತಂದ್ರೆ ಅರ್ಹತಾ ಪರೀಕ್ಷೆಗಳು. ಓಕೆ, ಹಾಗಾಗಿ ಇವುಗಳನ್ನ ನಾವೇಂತ ಕರಿತೀವಿ ಅಂದ್ರೆ ಅರ್ಹತಾ ಪರೀಕ್ಷೆಗಳು ಅಂತ ಕರಿತೀವಿ. ಈ ಎಕ್ಸಾಮ್ಸ್ ಗಳನ್ನ ಪಾಸ್ ಆಗುವುದರ ಮೂಲಕ ನಾವು ಏನಾಗಲ್ಲಪ್ಪ ಅಂದ್ರೆ ಸಹಾಯಕ ಪ್ರಾಧ್ಯಾಪಕರಾಗುವುದಿಲ್ಲ, ಅದಕ್ಕೆ ಮತ್ತೆ CET ಎಕ್ಸಾಮ್ಗಳನ್ನ ಕಂಡಕ್ಟ್ ಮಾಡಲಾಗುತ್ತೆ. ಅದಕ್ಕೆ ನಾವು ಬರೆದು ಅದಾದ ನಂತರ ನಾವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ತೀವಿ. ಇವು ಕೇವಲ ಏನಪ್ಪಾ ಅಂದ್ರೆ ಅರ್ಹತಾ ಪರೀಕ್ಷೆಗಳು, ಜಸ್ಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂತಂದೇಳಿ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಮುಂದೆ ಬಂದಾಗ ಈಗ ಈ ಎಕ್ಸಾಮ್ಸ್ ಗಳನ್ನ ಅಂದ್ರೆ NET ಅನ್ನ ಯಾರು ಕಂಡಕ್ಟ್ ಮಾಡ್ತಾರೆ ಅಂತಂದ್ರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ ಹೇಳಿ. ಯಾವುದು? ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ ಹೇಳಿ NTA ಅದವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನ ರಾಷ್ಟ್ರ ಮಟ್ಟದಲ್ಲಿ ಕಂಡಕ್ಟ್ ಮಾಡ್ತಾರೆ. ನಾನು ಆಗಲೇ ಹೇಳಿದಾಗೆ ಕೆಸೆಟ್ ಅನ್ನ KE ಅದವರು ಏನ್ ಮಾಡ್ತಾರೆ, ಕಂಡಕ್ಟ್ ಮಾಡ್ತಾರೆ ಕರ್ನಾಟಕದಲ್ಲಿ. ಹಾಗಾದ್ರೆ ಈ ಎಕ್ಸಾಮ್ಸ್ ಗಳನ್ನ ಬರೆಯುವಂತ ಉದ್ದೇಶ, ವಾಟ್ ಈಸ್ ದ ಪರ್ಪಸ್ ಟು ರೈಟ್ NET ಅಂಡ್ ಕೆಸೆಟ್ ಅಂತಂದ್ರೆ, ಮೊದಲನೇದಾಗಿ ಟು ಬಿಕಮ್ ಅನ್ ಅಸಿಸ್ಟೆಂಟ್ ಪ್ರೊಫೆಸರ್. ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕಂತಂದ್ರೆ ವಿ ಶುಡ್ ಹ್ಯಾವ್ ಟು ಪಾಸ್ ಐದರ್ NET ಆರ್ ಕೆಸೆಟ್ ಅಥವಾ NET ನಾವೇನ್ ಮಾಡಬೇಕು, ಕ್ಲಿಯರ್ ಮಾಡಬೇಕಾಗುತ್ತೆ. ಅದಾದ ಮೇಲೆ ಜೂನಿಯರ್ ರಿಸರ್ಚ್ ಫೆಲೋಶಿಪ್, ದಿಸ್ ಈಸ್ ಓನ್ಲಿ ಅಪ್ಲಿಕೇಬಲ್ ಫಾರ್ ದ NET. ಅಂದ್ರೆ ಯಾರು NET ಹೆಚ್ಚು ಅಂಕಗಳನ್ನ ಪಡಿತಾರೆ ಅವರು ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಅಂತಕ್ಕಂಥ ಒಂದು ಫೆಲೋಶಿಪ್ ಏನಾಗ್ತಾರೆ, ಪಾತ್ರರಾಗ್ತಾರೆ. ಇದರ ಮೂಲಕ ಒಂದಿಷ್ಟು ಅಮೌಂಟ್ ಅನ್ನ ಅಂದ್ರೆ ತಿಂಗಳಿಗೆ ಇಷ್ಟು ಅಮೌಂಟ್ ಅನ್ನ, ಒಂದು 40,000ಕ್ಕಿಂತ ಹೆಚ್ಚು ಅಮೌಂಟ್ ಅನ್ನ ಸರ್ಕಾರ ಅವ್ರಿಗೆ ಬರೆಸ್ತದೆ. ಅವರ ಶಿಕ್ಷಣವನ್ನು ನೋಡ್ಕೊಳ್ಳೋದಕ್ಕಾಗಿ, ಅವ್ರಿಗೆ PhD ಪದವಿಯನ್ನು ಪಡೆಯೋದಕ್ಕಾಗಿ ಸರ್ಕಾರವೇ ಏನ್ ಮಾಡುತ್ತೆ ಅಂದ್ರೆ ಹಣವನ್ನ ಬರೆಸುತ್ತೆ. ಅದಾದ ನಂತರ PhD ಅಡ್ಮಿಷನ್, ಟು ಗೆಟ್ PhD ವಿ ಹ್ಯಾವ್ ಟು ಕ್ಲಿಯರ್ ಐದರ್ NET ಆರ್ ಕೆಸೆಟ್ ಅಂತ ಹೇಳ್ಬಿಟ್ಟು. ಆದ್ರೆ ಕೆಸೆಟ್ ಬರೆದ್ರೆ ಅಲ್ಲಿ ನಮಗೆ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಇದು ಸಿಗಲ್ಲ. ಬಟ್ ನಾವು ಇದನ್ನು ಪಡಿಬೇಕಂದ್ರೆ ಏನ್ ಬರಬೇಕಂದ್ರೆ NET ಅನ್ನೇ ಬರೆದು ಕ್ಲಿಯರ್ ಮಾಡ್ಬೇಕಾಗತ್ತೆ. ಓಕೆನಾ? ಇದಿಷ್ಟು ನಿಮ್ಗೆ ಗೊತ್ತಾಯ್ತು ಅಂತ ನಾನು ಭಾವಿಸ್ತೀನಿ. ಓಕೆನಾ? ಏನಿಲ್ಲ, NET ಪಾಸ್ ಆದ್ರಪ್ಪ ಅಂತ NET ಎಕ್ಸಾಮ್ಸ್ಗಳಲ್ಲಿ ನಿಮ್ಮ ಅಂಕಗಳ ಆಧಾರದ ಮೇಲೆ 3 ರೀತಿಯಾಗಿರ್ತಕ್ಕಂಥ ಕ್ವಾಲಿಫಿಕೇಶನ್ ಅವ್ರು ಕೊಡ್ತಾರೆ. ಒಂದನೇದ್ದು PhD, ಎಲಿಜಿಬಲ್ ಫಾರ್ PhD ಅಂತ ಹೇಳಿ ಒಂದು ಕ್ರೈಟೀರಿಯಾನ ಕೊಡ್ತಾರೆ. ಅದಾದ ಮೇಲೆ ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದವ್ರಿಗೆ ಎಲಿಜಿಬಲ್ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತಂದು ಹೇಳಿ ಒಂದು ಕ್ರೈಟೀರಿಯಾನ ಕೊಡ್ತಾರೆ. ಅದಾದ ಮೇಲೆ ದ ಒನ್ ಹೂ ಗೆಟ್ಸ್ ಮೋರ್ ಮಾರ್ಕ್ಸ್ ಇನ್ ದ NET ದೆನ್ he will qualify for the junior research fellowship ಅಂದ್ರೆ JRF ಗೆ ಕ್ವಾಲಿಫೈ ಆಗ್ತಾರೆ. ಅದಾದ್ಮೇಲೆ ಈ ಕರ್ನಾಟಕ ನಾವು ಕೆಸೆಟ್ ಅಂತ ಹೇಳಿದ್ರೆ ಇದರಲ್ಲಿ JRF ಅಂತಕ್ಕಂಥ ಕ್ರೈಟೀರಿಯಾ ಇಲ್ಲಿ ಕೇರಳ ಎರಡೇ, ಒಂದು ಏನಪ್ಪಾ ಅಂದ್ರೆ PhD ಅಡ್ಮಿಷನ್ ಫಾರ್ PhD ಮತ್ತೆ ಎಲಿಜಿಬಲ್ ಫಾರ್ PhD ಮತ್ತೆ ಎಲಿಜಿಬಲ್ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತಕ್ಕಂಥ ಎರಡು ಏನಿರ್ತಾವಪ್ಪ ಅಂತಂದ್ರೆ ಘಟ್ಟಗಳು ಇರ್ತಾವೆ. ಇದಾದ ನಂತರ ನಾವು ಎಲಿಜಿಬಿಲಿಟಿ ಕ್ರೈಟೀರಿಯಾವನ್ನು ನೋಡೋಣ. ಓಕೆ, what is the qualification, what is the eligibility criteria to write the NET and KCET ಅಂತ ನೋಡ್ತಾ ಹೋದಾಗ
ಮಸ್ಟ್ ಹ್ಯಾವ್ ಮಾಸ್ಟರ್ಸ್ ಡಿಗ್ರಿ ಅಂದ್ರೆ ಪೋಸ್ಟ್ ಗ್ರಾಜುಯೇಟ್ ಆಗಿರಬೇಕು ಫ್ರಮ್ ಅ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಯಾವುದೇ ರೀತಿಯಾಗಿರ್ತಕ್ಕಂಥ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಲ್ಲಿ ನಾವೇನಾಗಿರ್ಬೇಕು, ಒಂದು ಪೋಸ್ಟ್ ಗ್ರಾಜುಯೇಷನ್ ಅನ್ನ ಪಡೆದಿರಬೇಕು. MA ಅಥವಾ MA ಪದವಿಯನ್ನ ಅಥವಾ MCOM ಪದವಿಯನ್ನ ಪಡೆದವ್ರಿಗೆ ಏನಾಗುತ್ತೆ ಅಂದ್ರೆ ನಾವು NET ಎಕ್ಸಾಮ್ಗಳನ್ನು ಏನ್ ಮಾಡ್ಬೋದು, ಬರೀಬಹುದು. ಬಟ್ ಆದ್ರೆ ಅಲ್ಲಿ ಒಂದಿಷ್ಟು ಒಂದಿಷ್ಟು ಏನ್ ಮಾಡ್ಬೇಕಾಗತ್ತೆ, ನಾವು ಮಿನಿಮಮ್ ಮಾರ್ಕ್ಸ್ ಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಪೋಸ್ಟ್ ಗ್ರಾಜುಯೇಷನ್ ಅಲ್ಲಿ ಏನಪ್ಪಾ ಅಂತಂದ್ರೆ ಜನರಲ್ ಕ್ಯಾಟಗರಿ ಅವರಿದ್ರೆ 55% ಹೆಚ್ಚು ಅಂಕಗಳನ್ನು ನಾವೇನ್ ಮಾಡ್ಬೇಕು, ಪಡಿಬೇಕಾಗತ್ತ. ಅಷ್ಟೇ ಅಲ್ಲದೆ SC ST OBC ಮತ್ತು PWD ಇವರು 50% ಅಂಕಗಳನ್ನ ಪಡೆದಿರಬೇಕು. ಎದರಲ್ಲಿ? ಅವರ ಪೋಸ್ಟ್ ಗ್ರಾಜುಯೇಷನ್ ಏನಿರುತ್ತಲ್ಲ, ಆ ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್ ಅಲ್ಲಿ ತಮ್ಮ ಅಗ್ರಿಗೇಡ್ ಏನಿರುತ್ತೆ ಅದು ಎಷ್ಟರ ಮೇಲೆ ಆಗಿರ್ಬೇಕು, SC ST OBC ಅವ್ರಿಗೆ 50% ಮೇಲೆ ಆಗಿರ್ಬೇಕು, ಮತ್ತು ಜನರಲ್ ಕ್ಯಾಟಗರಿ ಅವ್ರಿಗೆ 55% ಮೇಲೆ ಆಗಿರ್ಬೇಕು. ಓಕೆ, ಇದು ಏನಪ್ಪಾ ಅಂತಂದ್ರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಯ್ತು. ನೆಕ್ಸ್ಟ್ ಬಂದಾಗ ಏಜ್ ಲಿಮಿಟ್ ಅಂತ. ಹಾಗಾದ್ರೆ ಜೂನಿಯರ್ ರಿಸರ್ಚ್ ಫೆಲೋಶಿಪ್ JRF ಅಂತಂದು ಹೇಳಿದ್ನಲ್ಲ, ಅದಕ್ಕೆ ನಾವು ಏಜ್ ಲಿಮಿಟ್ ಅಂತಂದ್ರೆ ಮ್ಯಾಕ್ಸಿಮಮ್ ಆಗಿ ಅಲ್ಲಿ 30 ಏನಿದೆ ಏಜ್ ಲಿಮಿಟ್ ಇದೆ. ರಿಲ್ಯಾಕ್ಸೇಷನ್ ಅವೈಲೇಬಲ್ ಫಾರ್ ದ ರಿಸರ್ವ್ಡ್ ಕ್ಯಾಟಗರೀಸ್. ಅಂದ್ರೆ ಯಾವ ರಿಸರ್ವ್ ಕ್ಯಾಟಗರೀಸ್ ಇದಾವೆ ಅಂದ್ರೆ ಜನರಲ್ ಕ್ಯಾಟಗರಿಯನ್ನು ಬಿಟ್ಟು ಉಳಿದಿರ್ತಕ್ಕಂಥ SC ST ಮತ್ತೆ ಯಾರ್ಯಾರು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರ್ತಾರೆ ಅವ್ರಿಗೆ 5 ವರ್ಷ ಎಕ್ಸ್ಟೆನ್ಷನ್ ಇರ್ತದೆ, ರಿಲ್ಯಾಕ್ಸೇಷನ್ ಇರ್ತದೆ. ಅದಾದ್ಮೇಲೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಲಿಜಿಬಿಲಿಟಿ ಏನಂತಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಏಜ್ ಲಿಮಿಟ್ ಇಲ್ಲ, ಅಪ್ಪರ್ ಏಜ್ ಲಿಮಿಟ್ ಇಲ್ಲ. ಅವ್ರದ್ದು ಪೋಸ್ಟ್ ಗ್ರಾಜುಯೇಷನ್ ಸೇರ್ಕೊಂಡಿದ್ದರೆ ಸಾಕು, ಅಲ್ಲ ಅವಾಗ ಅವರು ಎಕ್ಸಾಮ್ ಅನ್ನ ಏನ್ ಮಾಡೋದಕ್ಕೆ ಬರೆಯೋದಕ್ಕೆ ಅವಕಾಶ ಇರುತ್ತೆ. ಅಡ್ಮಿಷನ್ ಆಗಿ ನಾವು ಫಸ್ಟ್ ಇಯರ್ ಇಂದಲೂ ಕೂಡ ನಾವು ಎಕ್ಸಾಮ್ ನ ಬರೀಬಹುದು. ವಿ ಆರ್ ಎಲಿಜಿಬಲ್ ಟು ರೈಟ್ ದ ಎಕ್ಸಾಮಿನೇಷನ್. ಬಟ್ ಆಫ್ಟರ್ ದ ಕಂಪ್ಲೀಷನ್ ಆಫ್ ಅವರ್ post graduation, if we are a general category students, we must have to get 55% in our post graduation. If we are SC ST or other reserved category students, then we must have to get 50% of aggregate in our PG. ಓಕೆನಾ, post graduation. ಇದು ಏನಪ್ಪಾ ಅಂತಂದ್ರೆ ಒಂದು ನಿಯಮ. ಓಕೆ, ಇದಿಷ್ಟನ್ನ ನಾವು ಕಡ್ಡಾಯವಾಗಿ ಪಾಲಿಸಬೇಕು. ಅದಾದ್ಮೇಲೆ ನೆಕ್ಸ್ಟ್ ಬರೋದು ಏನಪ್ಪಾ ಅಂತ ಬಂದಾಗ ಎಕ್ಸಾಮ್ ಪ್ಯಾಟರ್ನ್. ಇದು ಬಹಳ ಇಂಪಾರ್ಟೆಂಟ್. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ದಟ್ ವಿ ಮಸ್ಟ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಏನಪ್ಪಾ ಅಂದ್ರೆ ಎಕ್ಸಾಮ್ ಯಾವ ತರ ಇರುತ್ತೆ ಸರ್ ಅಂತ ನೋಡ್ತಾ ಹೋದಾಗ, ಎಕ್ಸಾಮ್ ಬಂದ್ಬಿಟ್ಟು ಕಂಪ್ಯೂಟರ್ ಬೇಸ್ಡ್ ಆಗಿರುತ್ತೆ. ಎಕ್ಸಾಮ್ ಯಾವ್ದಿರುತ್ತೆ? CBT, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ನಿಮಗೆ ಯಾವುದೇ ರೀತಿಯಾಗಿರತಕ್ಕಂತಹ ಮ್ಯಾನುವಲ್ ಆಗಿ ಕ್ವಶನ್ ಪೇಪರ್ ಅನ್ನ ಕೊಟ್ಟು ಎಕ್ಸಾಮ್ಸ್ ನ ಬರೆಸಲ್ಲ. ಓಕೆನಾ, ಎಕ್ಸಾಮ್ಸ್ ನ ಹೋಗಿ CBT ಮೋಡಲ್ ಎಕ್ಸಾಮ್ ಇರುತ್ತೆ. ಯು ಹ್ಯಾವ್ ಟು ಗೋ ಅಂಡ್ ರೈಟ್ ದ ಎಕ್ಸಾಮಿನೇಷನ್. ಓಕೆನಾ, ನೆಕ್ಸ್ಟ್ ಬಂದಾಗ ಡ್ಯೂರೇಷನ್ ಎಷ್ಟು ಅಂತಂದ್ರೆ 3 hours ಇರುತ್ತೆ. ಓಕೆನಾ, ಎಷ್ಟು ಅವರ್ ಇರುತ್ತೆ ಅಂದ್ರೆ 3 hours ಇರುತ್ತೆ. ಈ 3 hour ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬ್ರೇಕ್ ಇರಲ್ಲ. ಸಿಂಗಲ್ ಸೆಷನ್. ನೀವು ಸರ್ ಮತ್ತೆ ಒಂದು ಪೇಪರ್ ಫಸ್ಟ್ ಆದ್ಮೇಲೆ ಇನ್ನೊಂದು ಪೇಪರ್ಗೆ ಏನಾದರೂ ಬ್ರೇಕ್ ಇರುತ್ತೆ? ನೋ, ದೇರ್ ಇಸ್ ನೋ ಬ್ರೇಕ್ ಬಿಟ್ವೀನ್ 2 papers. ವಿ ಮಸ್ಟ್ ಹ್ಯಾವ್ ಟು ರೈಟ್ 2 papers ಏನಪ್ಪ ಅಂದ್ರೆ ಇನ್ ಅ ಸಿಂಗಲ್ ಸೆಷನ್ ಅಂತ ಹೇಳಿ. ನೋ ನೆಗೆಟಿವ್ ಮಾರ್ಕ್ಸ್, ಯಾವುದೇ ರೀತಿಯಾಗಿರ್ತಕ್ಕ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ. ಓಕೆ, ನೆಕ್ಸ್ಟ್ ಬಂದಾಗ ಇಲ್ಲಿ ನೋಡ್ಬೋದು, ಈ ಪೇಪರ್ ಇದರಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಅಲ್ಲಿ 2 papers ಇರುತ್ತೆ. ಏನಪ್ಪ ಅಂದ್ರೆ UGC ನೆಟ್ ಆಗಿರ್ಬೋದು ಮತ್ತು KSET ಎರಡಕ್ಕೂ ಕೂಡ KSET ಮತ್ತೆ ನೆಟ್ಗೆ ಎರಡಕ್ಕೂ ಕೂಡ ಏನಪ್ಪ ಅಂತಂದ್ರೆ 2 papers ಇರ್ತವೆ. ಓಕೆನಾ, ಎಷ್ಟು ಪೇಪರ್ಸ್ ಇರ್ತವೆ? 2 papers ಇರ್ತವೆ. ಒಂದೇದು ಏನಂತಂದ್ರೆ ಒಂದು ಪೇಪರ್ 1 ಅಂತೇಳಿ, ಇನ್ನೊಂದು ಪೇಪರ್ 2 ಅಂತೇಳಿ. ಪೇಪರ್ 1 ಏನಿದೆಯಲ್ಲ, ಇದು 50 questions ಇರ್ತವೆ. ಒಂದು ಕ್ವಶನ್ಸ್, ಈಚ್ ಕ್ವಶನ್ಸ್ ಕ್ಯಾರಿ 2 marks, ಸೊ ದಟ್ 100 marks. ಓಕೆನಾ, ಪೇಪರ್ 1 100 marks. ಇದನ್ನ ನಾವು ಜನರಲ್ ಪೇಪರ್ ಅಂತ ಕರಿತೀವಿ. ಜನರಲ್ ಪೇಪರ್ ಅಂತ ಕರಿತೀವಿ. ಇದು ಎಲ್ಲರಿಗೂ ಕೂಡ ಅಂತಂದ್ರೆ ಏನು ನಾವು NET 84 ವಿಷಯಗಳಲ್ಲಿ ಏನು NET ಬರೀತಾರೆ, ಈ ಎಲ್ಲರಿಗೂ ಕೂಡ ಪೇಪರ್ 1 ಏನಪ್ಪಾ ಅಂತಂದ್ರೆ ಇದೆ. ಒಂದು ಮೊದಲನೇ ಪೇಪರ್ ಎಲ್ಲರಿಗೂ ಕೂಡ ಸೇಮ್ ಆಗಿರುತ್ತೆ, ಕಡ್ಡಾಯ ಜನರಲ್ ಪೇಪರ್ ಆಗಿರುತ್ತೆ. ಓಕೆನಾ, ಇದು ಸೇಮ್ ಇರುತ್ತೆ, ಎಲ್ಲರಿಗೂ ಕೂಡ ಸೇಮ್ ಇರುತ್ತೆ. ನೆಕ್ಸ್ಟ್ ಬಂದಾಗ ಪೇಪರ್ 2. ಓಕೆನಾ, ಇದು ಸ್ಪೆಸಿಫಿಕ್ ಪೇಪರು. ಇಲ್ಲಿ ಏನಾಗಿರುತ್ತೆ ಅಂದ್ರೆ 100 questions ಇರ್ತವೆ, ಅಂಕಗಳು 200 ಇರುತ್ತೆ. ಸಬ್ಜೆಕ್ಟ್ ಸ್ಪೆಸಿಫಿಕ್, ನಿಮ್ಗೆ ಗೊತ್ತಿರಬಹುದು, ನಮ್ಮ ಸಬ್ಜೆಕ್ಟ್ಗೆ ತಕ್ಕಂತೆ ಸ್ಪೆಸಿಫಿಕ್ ಆಗಿರತಕ್ಕಂಥ ವಿಷಯಗಳಿಗೆ ಇಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಎಕ್ಸಾಮ್ಸ್ ನ ಬರಿತೀವಿ. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಇಂಗ್ಲಿಷ್ ಸ್ಟೂಡೆಂಟ್ಸ್, ದೆನ್
ಯು ವಿಲ್ ರೈಟ್ ಇಂಗ್ಲಿಷ್ ಪೇಪರ್. ಓಕೆನಾ, ಇಂಗ್ಲಿಷ್ ಪೇಪರ್ ಸ್ಪೆಸಿಫಿಕ್ ಆಗಿ ಲಿಟರೇಚರ್ಗೆ ಸಂಬಂಧಪಟ್ಟಂತ ಪೇಪರ್ನ ನೀವೇನ್ ಮಾಡ್ತೀರಾ, ಬರೀತೀರಾ. ಹಾಗಿದ್ರೆ ಟೋಟಲ್ ಎಷ್ಟಾಯ್ತು, ಇಲ್ಲಿ 50, ಇಲ್ಲಿ 100, ಟೋಟಲ್ 150 ಕ್ವಶನ್ಸ್ ಇದೆ. ಟೋಟಲ್ ಮಾರ್ಕ್ಸ್ ಆಗಿದ್ರೆ ಎಷ್ಟಾಯ್ತು, 300 ಮಾರ್ಕ್ಸ್. ಓಕೆನಾ, 150 ಪ್ರಶ್ನೆಗಳಿಗೆ ಇರ್ತವೆ, 300 ಅಂಕಗಳು. ನೀವೇನ್ ಮಾಡಬೇಕು, ಎಕ್ಸಾಮ್ಸ್ನ ಬರಿಬೇಕು. ಬಟ್ ಒಂದು ಒಳ್ಳೆಯ ಸಂಗತಿ ಏನಂತಾರೆ, ದೇರ್ ಈಸ್ ನೋ ನೆಗೆಟಿವ್. ಇಲ್ಲಿ ಹೇಳಿದ್ನಲ್ಲ ನಾನು ಆಲ್ರೆಡಿ, ದೇರ್ ಇಸ್ ನೋ ನೆಗೆಟಿವ್ ಅಂತಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ನೆಗೆಟಿವ್ ಅಂಕಗಳು ಇರೋದಿಲ್ಲ. ಹಾಗಾಗಿ ಈಚ್ ಕ್ವಶನ್ಸ್ ಏನ್ ಮಾಡ್ತವೆ, 2 ಮಾರ್ಕ್ಸ್ನ ಕ್ಯಾರಿ ಮಾಡ್ತವೆ. ಯು ಹ್ಯಾವ್ ಟು ರೈಟ್. ಓಕೆನಾ, ನೀವು ಬರಿಬೇಕು. ಯಾವುದೇ ರೀತಿಯಾಗಿರ್ತಕ್ಕಂಥ ಭಯ ಪಡುವಂತ ಅಗತ್ಯ ಇಲ್ಲ ತಪ್ಪಾಗಿರ್ತಕ್ಕಂಥ ಉತ್ತರಗಳಿಗೆ. ಈಗ ನೆಕ್ಸ್ಟ್ ಬಂದಾಗ ನಮಗೆ UGC ನೆಟ್ ಮತ್ತು KSET ನಡುವೆ ಒಂದು ಸ್ವಲ್ಪ ಕಂಪ್ಯಾರಿಸನ್ ಅಂದ್ರೆ ಏನ್ ಸರ್ ಡಿಫ್ರೆನ್ಸ್ ಏನು, ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ UGC ನೆಟ್ ಅಂಡ್ KSET ಅಂತ ನೋಡ್ತಾ ಹೋದಾಗ, ಲೆವೆಲ್ 1 ಒಂದನೇದು UGC ನೆಟ್ ಏನಿದೆಯಲ್ಲ, ಆಸ್ ಐ ಟೋಲ್ಡ್ ಯು ಅರ್ಲಿಯರ್, ದಿಸ್ ಇಸ್ ಅ ನ್ಯಾಷನಲ್ ಲೆವೆಲ್ ಟೆಸ್ಟ್. ಓಕೆನಾ, ಇದು ನ್ಯಾಷನಲ್ ಲೆವೆಲ್ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ನ್ಯಾಷನಲ್ ಎಲಿಜಿಬಲ್ ಟೆಸ್ಟ್ ಅಂದ್ರೆ ಇದು ರಾಷ್ಟ್ರ ಮಟ್ಟದಲ್ಲಿ ಇದಕ್ಕೆ ಕಾಂಪಿಟೇಷನ್ ಇರುತ್ತೆ, ಎಲ್ಲರೂ ಕೂಡ ಬರೀತಾರೆ. ಓಕೆನಾ, ಇದು ರಾಷ್ಟ್ರ ಮಟ್ಟದಲ್ಲಿ. ನೆಕ್ಸ್ಟ್ ಇನ್ನು KSET ಅಂತಂದ್ರೆ ಸ್ಟೇಟ್ ಅಂದ್ರೆ ರಾಜ್ಯ ಮಟ್ಟದಲ್ಲಿ ಇರುತ್ತೆ. ಕರ್ನಾಟಕ ಸ್ಟೇಟ್ ಅಂದ್ರೆ KSET, ಅದಕ್ಕೆ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅನ್ನೋದು ಕರೆದಿರೋದು ನಾವು. ಇಲ್ಲಿ ಏನಂತಂದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಮಾತ್ರ ಈ ಎಕ್ಸಾಮ್ ನಲ್ಲಿ ಪಾರ್ಟಿಸಿಪೇಟ್ ಆಗ್ತಾರೆ. ನೆಕ್ಸ್ಟ್ ಬಂದಾಗ ಇದು ಕಂಡಕ್ಟೆಡ್ ಬೈ NT ಅನ್ನ ಹೇಳಿದ್ನಲ್ಲ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ಇಲ್ಲಿ KE ಕರ್ನಾಟಕ ಇದು ಎಕ್ಸಾಮಿನೇಷನ್ ಅಥಾರಿಟಿ ಅವರು ಇದನ್ನೇನ್ ಮಾಡ್ತಾರೆ, ಕಂಡಕ್ಟ್ ಮಾಡ್ತಾರೆ. ಓಕೆನಾ, ನೆಕ್ಸ್ಟ್ ಅದಾದ್ಮೇಲೆ ಎಲಿಜಿಬಿಲಿಟಿ. ಇಲ್ಲೂ ಕೂಡ ಸೇಮ್ ಎಲಿಜಿಬಿಲಿಟಿ ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಫ್ರೆನ್ಸ್ ಇಲ್ಲ. PG ಆಗಿರ್ಬೇಕು, PG ಆಗಿರ್ಬೇಕು. ಏಜ್ ಲಿಮಿಟ್ ಬಂದಾಗ ಇಲ್ಲಿ JRF, ಇಲ್ಲಿ JRF ಯಾವುದೇ ರೀತಿಯಾಗಿರ್ತಕ್ಕಂಥ ಇರಲ್ಲ. ಓಕೆನಾ, ನಾನು ಆಲ್ರೆಡಿ ನಿಮ್ಮ ಮಾಹಿತಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಬಂದಾಗ ಅಸಿಸ್ಟೆಂಟ್ ಪ್ರೊಫೆಸರ್, ಇಲ್ಲಿ ನೋ ಏಜ್ ಲಿಮಿಟ್, ಇಲ್ಲಿ ಕೂಡ ಯಾವುದೇ ನೋ ಏಜ್ ಲಿಮಿಟ್. ನೆಕ್ಸ್ಟ್ ಸ್ಕೋಪ್ ಅಂದ್ರೆ ಇದು ಆಲ್ ಇಂಡಿಯಾ, ಇದು ಓನ್ಲಿ ಫಾರ್ ಕರ್ನಾಟಕ. ನೆಕ್ಸ್ಟ್ ಬಂದಾಗ ಸಿಲೆಬಸ್ ಎರಡಕ್ಕೂ ಕೂಡ ಕಾಮನ್. ಓಕೆನಾ, ಎರಡಕ್ಕೂ ಕೂಡ ಕಾಮನ್ ಸಿಲೆಬಸ್ ಇರುತ್ತೆ. ನೀವು ಯಾವುದೇ ಸ್ಪೆಸಿಫಿಕ್ ಸಬ್ಜೆಕ್ಟ್ ನೀವು ಇಂಗ್ಲಿಷ್ ಮಾಡ್ತಾ ಇದ್ದೀರ ಅಂದ್ರೆ ಇಂಗ್ಲಿಷ್ ಸಿಲೆಬಸ್ NET ಏನಿದೆಯಲ್ಲ ಅದೇ ಸಿಲೆಬಸ್ ನಿಮಗೆ KSETಗೂ ಕೂಡ ಇರ್ತದೆ. ಜನರಲ್ ಪೇಪರ್ಗೆ NET ಅಲ್ಲಿ ಏನಿದೆ ಅದೇ ಸಿಲೆಬಸ್ ನಿಮ್ಗೆ ಏನಿರುತ್ತೆ KSET ಅಲ್ಲಿ ಕೂಡ ಇರ್ತದೆ. ಓಕೆನಾ, ಇದಿಷ್ಟು ನಾವೇನ್ ಮಾಡಿದ್ವಿ ಅಂತಂದ್ರೆ ಇವತ್ತು NET ಮತ್ತು KSET ಬಗ್ಗೆ, ಅದರ ಕ್ವಾಲಿಫಿಕೇಶನ್ ಬಗ್ಗೆ, ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ತಿಳ್ಕೊಂಡ್ವಿ. ಓಕೆನಾ, ಈಗ ಕೇವಲ ಜಸ್ಟ್ ನಾವೇನ್ ಮಾಡೋಣ ಅಂತಪ್ಪ ಅಂತಂದ್ರೆ ಒಂದ್ ಸ್ವಲ್ಪ ಪೇಪರ್ 1 ಏನಿದೆಯಲ್ಲ, ಓಕೆನಾ, ಆಸ್ ವಿ ಸೀನ್ ಇನ್ ದ ಎಕ್ಸಾಮ್ ಪ್ಯಾಟರ್ನ್ ನಾವು ನೋಡಿದ್ವಲ್ಲ, ಇಲ್ಲಿ ಏನಾದ್ರು ಜನರಲ್ ಪೇಪರ್ ಏನಿದೆಯಲ್ಲ ಆ ಜನರಲ್ ಪೇಪರ್ ಸಿಲೆಬಸ್ ಎಲ್ಲರಿಗೂ ಕೂಡ ಸೇಮ್ ಇರುತ್ತೆ. ಜನರಲ್ ಪೇಪರ್ ಸಿಲೆಬಸ್ ನ ನೋಡೋಣ. ಓಕೆನಾ, ಓಕೆ ಸ್ನೇಹಿತರೆ, ನೀವು ನೋಡ್ತಿರ್ಬೋದು ಇದು ಏನಪ್ಪಾ ಅಂತಂದ್ರೆ NET ಪೇಪರ್ 1 ಸಿಲೆಬಸ್. ಓಕೆನಾ, ಜನರಲ್ ಪೇಪರ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಅಂತಂದೇಳಿ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ, ಇದರಲ್ಲಿ ಏನಪ್ಪಾ ಅಂತಂದ್ರೆ ಟೋಟಲ್ 10 ಯೂನಿಟ್ಸ್ ಇದೆ. ಎಷ್ಟು ಯೂನಿಟ್ಸ್ ಇದಾವೆ? 10 ಯೂನಿಟ್ಸ್. ನೀವು ನೋಡ್ತಿರ್ಬೋದು ಯೂನಿಟ್ 1, ಯೂನಿಟ್ 2, ಯೂನಿಟ್ 3, 4, 5, 6, 7, 8 ಮತ್ತೆ 9, 10 ಅಂತೇಳಿ 10 ಯೂನಿಟ್ಸ್ ಇದಾವೆ. ನಾನು ಈಚ್ ಯೂನಿಟ್ಸ್ ಬಗ್ಗೆ ಹೆಚ್ಚು ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ಹೋಗೋದಿಲ್ಲ. ಜಸ್ಟ್ ಐ ವಿಲ್ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಈಚ್ ಯೂನಿಟ್. ಓಕೆನಾ, ಪ್ರತಿಯೊಂದು ಯೂನಿಟ್ ಅನ್ನ ಜಸ್ಟ್ ಬ್ರೀಫ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ನಿಮ್ಗೆಲ್ಲರಿಗೂ ಕೂಡ ಜಸ್ಟ್ ಅದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ಲಿ ಅಂತೇಳಿ ಎಲ್ಲರಿಗೂ ಕೂಡ ಇರತಕ್ಕಂಥ ಜನರಲ್ ಪೇಪರ್ ಇದು. ಫಸ್ಟ್ನೇದು ಟೀಚಿಂಗ್ ಆಪ್ಟಿಟ್ಯೂಡ್ ಅಂತೇಳಿ. ಐ ಥಿಂಕ್ ದ ಟೀಚಿಂಗ್ ಆಪ್ಟಿಟ್ಯೂಡ್ ವಿಲ್ ಬಿ ವೆರಿ ಮಚ್ ಈಸಿಯರ್ ಟು ದ ಪೀಪಲ್ ಹೂ ಆರ್ ಪಾಸ್ಡ್, ಹೂ ಆರ್ ಆಕ್ಚುಲಿ ಸ್ಟಡಿಡ್ B.Ed. ಏನಪ್ಪ ಅಂದ್ರೆ B.Ed ಅನ್ನ ಯಾರು ಓದಿದ್ದಾರೆ, B.Ed ಅನ್ನ ಯಾರು ಕಂಪ್ಲೀಟ್ ಮಾಡಿದ್ದಾರೆ ಅವ್ರಿಗೆ ಟೀಚಿಂಗ್ ಆಪ್ಟಿಟ್ಯೂಡ್ ಅಂತಕ್ಕಂಥದ್ದು ಅಷ್ಟೇನು ಕಷ್ಟ ಆಗಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಾಕಪ್ಪ ಅಂತಂದ್ರೆ ಅವರು ಆಲ್ರೆಡಿ B.Ed ಅಲ್ಲಿ ಇದನ್ನ ಕಲ್ತಿರ್ತಾರೆ. ಇಲ್ಲಿ ಏನಪ್ಪಾ ಅಂತಂದ್ರೆ ಟೀಚಿಂಗ್ ಅದರಲ್ಲಿ ಕಾನ್ಸೆಪ್ಟ್ ಆಗಿರ್ಬೋದು, ಆಬ್ಜೆಕ್ಟಿವ್ಸ್ ಆಗಿರ್ಬೋದು, ಲೆವೆಲ್ಸ್ ಆಫ್ ಟೀಚಿಂಗ್, ಇಲ್ಲಿ ಮೆಮೊರಿ ಲೆವೆಲ್, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್, ರಿಫ್ಲೆಕ್ಟಿವ್ ಲೆವೆಲ್ ಟೀಚಿಂಗ್ ಅಂತ ಇರ್ತದೆ. ಮತ್ತೆ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ಬೇಸಿಕ್ ರಿಕ್ವೈರ್ಮೆಂಟ್ಸ್, ಇದೆಲ್ಲ ಟೀಚಿಂಗ್ ಆಪ್ಟಿಟ್ಯೂಡ್ ನೋಡ್ತೀವಿ. ಮತ್ತೆ ಲರ್ನರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರಬಹುದು, ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಡಲ್ಸೆಂಟೆಡ್ ಅಡಲ್ಟ್ ಲರ್ನರ್ಸ್, ಮತ್ತೆ ಇಂಡಿವಿಜುವಲ್ ಡಿಫರೆನ್ಸಸ್ ಎಲ್ಲವನ್ನ ನಾವು ಟೀಚಿಂಗ್ ಆಪ್ಟಿಟ್ಯೂಡ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟೀಚಿಂಗ್ ರಿಲೇಟೆಡ್ ಟು ದ ಟೀಚರ್, ಲರ್ನರ್ಸ್, ಸಪೋರ್ಟ್ ಮಟೀರಿಯಲ್, ಇನ್ಸ್ಟ್ರಕ್ಷನಲ್ ಫೆಸಿಲಿಟೀಸ್, ಲರ್ನಿಂಗ್ ಎನ್ವಿರಾನ್ಮೆಂಟ್ ಅಂಡ್ ಇನ್ಸ್ಟಿಟ್ಯೂಷನ್, ಇವೆಲ್ಲವನ್ನು ಕೂಡ ಮೆಥಡ್ಸ್ ಆಫ್ ಟೀಚಿಂಗ್ ಇನ್ ದ ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಲರ್ನಿಂಗ್, ಇವೆಲ್ಲವೂ ಕೂಡ ಟೀಚಿಂಗ್ ಆಪ್ಟಿಟ್ಯೂಡ್ ಅಲ್ಲಿ ಬರ್ತಾ ಹೋಗ್ತದೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಮತ್ತೆ
ಇವ್ಯಾಲ್ಯುವೇಷನ್ ಸಿಸ್ಟಮ್, ಇದು ಬಹಳ ಇಂಪಾರ್ಟೆಂಟ್. ಈ ಇವ್ಯಾಲ್ಯುವೇಷನ್ ಸಿಸ್ಟಮ್ ಏನಿದೆಯಲ್ಲ ಇದು ಕೂಡ ಬಹಳ ಇಂಪಾರ್ಟೆಂಟ್. ನೀವು ಅಕಸ್ಮಾತ್ತಾಗಿ ಬಿ ಎಡ್ ಮಾಡಿದ್ರು ಕೂಡ ಅಲ್ಲಿ ಕೂಡ ಇವ್ಯಾಲ್ಯುವೇಷನ್ ಸಿಸ್ಟಮ್ ನಿಮ್ಮ GPS ಮತ್ತು HSTRಗೆ ಇದಕ್ಕೆ ಸಂಬಂಧಪಟ್ಟಂತೆ ಟೀಚಿಂಗ್ ಆಪ್ಟಿಟ್ಯೂಡ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರುವಂತ ಸಾಧ್ಯತೆ ತುಂಬಾ ಹೆಚ್ಚಾಗಿರುತ್ತೆ. ನೆಕ್ಸ್ಟ್ ಬಂದಾಗ ರಿಸರ್ಚ್ ಆಪ್ಟಿಟ್ಯೂಡ್. ರಿಸರ್ಚ್ ಆಪ್ಟಿಟ್ಯೂಡ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾಕಪ್ಪ ಅಂತ ಬಂದಾಗ ರಿಸರ್ಚ್ ಆಪ್ಟಿಟ್ಯೂಡ್ಗೆ ನಿಮಗೆ ಪೇಪರ್ 2 ನೀವು ಯಾವುದೇ ಪೇಪರ್ ನಿಮ್ದು ಯಾವುದೇ ಸ್ಪೆಸಿಫಿಕ್ ಯಾವುದೇ ಇರಲಿ ಅಲ್ಲಿ ಪೇಪರ್ 2 ಅಲ್ಲಿಯೂ ಕೂಡ ರಿಸರ್ಚ್ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಬರ್ತವೆ, ಮತ್ತೆ ಪೇಪರ್ 1 ಅಲ್ಲಿಯೂ ಕೂಡ ಬರ್ತವೆ. ಹಾಗಾಗಿ ಪೇಪರ್ 1 ಮತ್ತು ಪೇಪರ್ 2 ಅಲ್ಲಿ ಈ ಎರಡೂ ಪೇಪರ್ಗಳಲ್ಲಿಯೂ ಕೂಡ ರಿಸರ್ಚ್ ಆಪ್ಟಿಟ್ಯೂಡ್ ಒಂದು ಕಾಮನ್ ಆಗಿರ್ತಕ್ಕಂಥ ವಿಷಯ. ಹಾಗಾಗಿ ನೀವು ರಿಸರ್ಚ್ ಆಪ್ಟಿಟ್ಯೂಡ್ ಅನ್ನ ತುಂಬಾ ಹೆಚ್ಚು ಗಮನ ವಹಿಸಿ ಕಲಿಬೇಕಾಗುತ್ತೆ. ಈ ರಿಸರ್ಚ್ ಆಪ್ಟಿಟ್ಯೂಡ್ ಏನಪ್ಪ ಅಂದ್ರೆ ರಿಸರ್ಚ್ ಮೀನಿಂಗ್, ಟೈಪ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್, ಪಾಸಿಟಿವಿಸಮ್ ಅಂಡ್ ಪೋಸ್ಟ್ ಪಾಸಿಟಿವಿಸಮ್ ಅಪ್ರೋಚ್ ಟು ದ ರಿಸರ್ಚ್ ಎಲ್ಲ ವಿಚಾರಗಳನ್ನು ನಾವು ತಿಳಿತೀವಿ. ನೆಕ್ಸ್ಟ್ ಅದಾದ್ಮೇಲೆ ಮೆಥಡ್ಸ್ ಆಫ್ ರಿಸರ್ಚ್, ಅದರಲ್ಲಿ ಎಕ್ಸ್ಪೆರಿಮೆಂಟಲ್ ಆಗಿರ್ಬೋದು, ಡಿಸ್ಕ್ರಿಪ್ಟಿವ್ ಆಗಿರಬಹುದು, ಹಿಸ್ಟೋರಿಕಲ್, ಕ್ವಾಂಟಿಟೇಟಿವ್ ಮೆಥಡ್ಸ್, ಇದು ಬಹಳ ಇಂಪಾರ್ಟೆಂಟ್ ಇದಾವೆ ಈ ಎಲ್ಲ ಚಾಪ್ಟರ್ಸ್ಗಳು. ನೆಕ್ಸ್ಟ್ ಅದಾದ್ಮೇಲೆ ಸ್ಟೆಪ್ಸ್ ಆಫ್ ರಿಸರ್ಚ್ ಆಗಿರ್ಬೋದು, ಮತ್ತು ಥೀಸಿಸ್ ಅಂಡ್ ಆರ್ಟಿಕಲ್ ರೈಟಿಂಗ್, ಫಾರ್ಮ್ಯಾಟ್, ಸ್ಟೈಲ್ಸ್ ಆಫ್ ರೆಫರೆನ್ಸಿಂಗ್, ಅಪ್ಲಿಕೇಶನ್ ಆಫ್ ICT ಇನ್ ರಿಸರ್ಚ್, ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಆಲ್ಸೋ ರಿಸರ್ಚ್ ಎಥಿಕ್ಸ್, ಇವುಗಳನ್ನ ನಾವೆಲ್ಲಿ ನೋಡ್ತೀವಿ ಅಂತಂದ್ರೆ ರಿಸರ್ಚ್ ಆಪ್ಟಿಟ್ಯೂಡ್ ಅಲ್ಲಿ ನೋಡ್ತೀವಿ. ನೆಕ್ಸ್ಟ್ ಬಂದಾಗ ಯಾವ್ದಪ್ಪ ಅಂತಂದ್ರೆ ಕಾಂಪ್ರಹೆನ್ಷನ್. ಯಾವುದು ಕಾಂಪ್ರಹೆನ್ಷನ್ ಅಂತ ಹೇಳಿ, ಕಾಂಪ್ರಹೆನ್ಷನ್ ಬಹುಶಃ ಎಲ್ಲರಿಗೂ ಆರಾಮಾಗಿ ಮಾಡ್ತಾರೆ. ಇದನ್ನೇನು ಅಷ್ಟು ಹೆಚ್ಚು ಗಮನ ಕೊಟ್ಟು ನಿಮ್ಗೆ ಒತ್ತಿ ಹೇಳುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಆ ಪ್ಯಾರಾಗ್ರಾಫ್ ಅನ್ನ ನೋಡಿ ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೇಳಿರ್ತಾರೆ, ಅದಕ್ಕೆ ತಕ್ಕಂತೆ ನೀವೇನ್ ಮಾಡ್ಬೇಕು, ಓದಿ ಉತ್ತರವನ್ನ ಬರಿಬೇಕಾಗತ್ತೆ. ಸೊ ಐ ಡೋಂಟ್ ಥಿಂಕ್ ದಟ್ ದಿಸ್ ವಿಲ್ ಬಿಕಮ್ ಮೋಸ್ಟ್ ಡಿಫಿಕಲ್ಟ್ ಟು ಯು ಪೀಪಲ್. ಓಕೆನಾ. ನೆಕ್ಸ್ಟ್ ಬಂದಾಗ ಕಮ್ಯುನಿಕೇಶನ್. ಇನ್ನೊಂದು ಯಾವುದು ಕಮ್ಯುನಿಕೇಶನ್. ಈ ಕಮ್ಯುನಿಕೇಶನ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಕಮ್ಯುನಿಕೇಶನ್ ಮೀನಿಂಗ್ ಆಗಿರ್ಬೋದು, ಟೈಪ್ಸ್ ಮತ್ತು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಮ್ಯುನಿಕೇಶನ್ಸ್ ಕೇಳ್ತಾರೆ. ಮತ್ತೆ ಎಫೆಕ್ಟಿವ್ ಕಮ್ಯುನಿಕೇಶನ್, ವರ್ಬಲ್ಲು, ನಾನ್ ವರ್ಬಲ್ಲು, ಇಂಟರ್ ಕಲ್ಚರಲ್ ಅಂಡ್ ಗ್ರೂಪ್ ಕಮ್ಯುನಿಕೇಶನ್ಸ್, ಕ್ಲಾಸ್ ರೂಮ್ ಕಮ್ಯುನಿಕೇಶನ್, ಅದಾದ್ಮೇಲೆ ಬ್ಯಾರಿಯರ್ಸ್ ಟು ಎಫೆಕ್ಟಿವ್ ಕಮ್ಯುನಿಕೇಶನ್, ಅದಾದ್ಮೇಲೆ ಮಾಸ್ ಮೀಡಿಯಾ ಅಂಡ್ ಸೊಸೈಟಿ, ಎಲ್ಲ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಓಕೆನಾ. ನೆಕ್ಸ್ಟ್ ಬಂದಾಗ ಯಾವ್ದಪ್ಪ ಅಂತಂದ್ರೆ ಮ್ಯಾಥಮೆಟಿಕಲ್ ರೀಸನಿಂಗ್ ಅಂಡ್ ಆಪ್ಟಿಟ್ಯೂಡ್. ಯಾವುದು ಮ್ಯಾಥಮೆಟಿಕಲ್ ರೀಸನಿಂಗ್ ಅಂಡ್ ಆಪ್ಟಿಟ್ಯೂಡ್ ಅಂತೇಳಿ. ಇದರಲ್ಲಿ ಏನಪ್ಪಾ ಅಂತಂದಾಗ ಟೈಪ್ಸ್ ಆಫ್ ರೀಸನಿಂಗ್, ನಂಬರ್ ಸೀರೀಸ್, ಲೆಟರ್ ಸೀರೀಸ್, ಮತ್ತೆ ಕೋಡ್ಸ್ ಅಂಡ್ ರಿಲೇಶನ್ಶಿಪ್ಸ್. ಅದು ಆಕ್ಚುಲಿ ಯಾರು ಬೇರೆ ಬೇರೆ ಎಕ್ಸಾಮ್ಸ್ಗೆ CETಗೆ ಪ್ರಿಪೇರ್ ಮಾಡ್ತಿರ್ತಾರೆ ಅಂತಂದ್ರೆ ಬೇರೆ ಯಾವುದು SDOಗೋ, FDOಗೋ ಮತ್ತೆ ಇನ್ಯಾವುದೋ ಇತರ ಎಕ್ಸಾಮ್ಸ್ಗಳಿಗೆ ಯಾರಾದ್ರು ಪ್ರಿಪೇರ್ ಮಾಡೋರು ಅವರು ಬಹಳ ಈ ಮ್ಯಾಥಮೆಟಿಕಲ್ ರೀಸನಿಂಗ್ ಮತ್ತೆ ಆಪ್ಟಿಟ್ಯೂಡ್ಗೆ ಓದ್ಕೊಂಡಿರ್ತಾರ. ನಾವು ಕೂಡ ಇದರಲ್ಲಿ ಹೆಚ್ಚು ಫೋಕಸ್ ಮಾಡ್ಬೇಕಾಗತ್ತ. ಇಲ್ಲಿ ಕ್ವಶನ್ಸ್ ಅಂದ್ರೆ ಪ್ರತಿ ಯೂನಿಟ್ ಇಂದ 5 ಕ್ವಶನ್ಸ್ ಬಂದೇ ಬರ್ತವೆ. ಓಕೆನಾ, 5 ಕ್ವಶನ್ಸ್ ಬಂದೇ ಬರ್ತವೆ. ಹಾಗಾಗಿ ಈ ಮ್ಯಾಥಮೆಟಿಕಲ್ ರೀಸನಿಂಗ್ ಮತ್ತು ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ನಾವು ಸಾಲ್ವ್ ಮಾಡಲೇಬೇಕಾಗುತ್ತದೆ, ಅನಿವಾರ್ಯತೆ. ಓಕೆನಾ. ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡ್ ಅಂದ್ರೆ ಫ್ರಾಕ್ಷನ್, ಟೈಮ್ ಅಂಡ್ ಡಿಸ್ಟೆನ್ಸ್, ರೇಷಿಯೋ ಆಗಿರ್ಬೋದು, ಪ್ರಪೋರ್ಷನ್ ಅಂಡ್ ಪರ್ಸೆಂಟೇಜ್ ಆಗಿರ್ಬೋದು, ಪ್ರಾಫಿಟ್ ಅಂಡ್ ಲಾಸ್ ಆಗಿರ್ಬೋದು, ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟಿಂಗ್ ಆಗಿರ್ಬೋದು, ಆವರೇಜಸ್ ಆಗಿರ್ಬೋದು. ದೀಸ್ ಆರ್ ಆಲ್ ದ ವೆರಿ ಮಚ್ ಸೆಕ್ಟರ್ಸ್ ದಟ್ ವಿ ಮಸ್ಟ್ ಹ್ಯಾವ್ ಟು ರೀಡ್. ಓಕೆನಾ. ಇಷ್ಟ ಅದಾದ ಮೇಲೆ ಬಂದಾಗ ಲಾಜಿಕಲ್ ರೀಸನಿಂಗ್ ಅಂತ ಹೇಳಿ. ಯಾವುದು ಲಾಜಿಕಲ್ ರೀಸನಿಂಗ್ ಅಂತ ಹೇಳ್ಬಿಟ್ಟು ಇದನ್ನ ನೀವು ಆಲ್ರೆಡಿ ತುಂಬಾ ಸರಿ ನೋಡಿರ್ತೀರ. ಓಕೆನಾ. ಇದನ್ನ ತುಂಬಾ ಜನ ಬಿಡಿಸ್ತಾರೆ, ತುಂಬಾ ಜನಕ್ಕೆ ಇದು ಈಸಿ. ಓಕೆನಾ. ಅಂದ್ರೆ ಹೇಳಿಕೆ ರೂಪದ ಪ್ರಶ್ನೆಗಳು ಇರ್ತವೆ, ಅದಕ್ಕೆ ಸಂಬಂಧಪಟ್ಟಂತೆ ಕೆಳಗಡೆ ಮತ್ತೆ ಹೇಳಿಕೆಗಳು ಇರ್ತವೆ. ನೀವು ಸರಿಯಾದಂತ ಹೇಳಿಕೆಗಳನ್ನು ಗುರುತಿಸಬೇಕಾಗುತ್ತೆ. ಇದು ಆಲ್ಮೋಸ್ಟ್ ಗೊತ್ತಿರುತ್ತೆ. ನಾನು ಸ್ವಲ್ಪ ವೇಗವಾಗಿ ಮುಂದಕ್ಕೆ ಹೋಗ್ತೀನಿ. ನೆಕ್ಸ್ಟ್ ಅದಾದ ಮೇಲೆ ಬರ್ತಕ್ಕಂಥದ್ದು ಯಾವ್ದಂದ್ರೆ ಲಾಜಿಕಲ್ ರೀಸನಿಂಗ್ ಆದ್ಮೇಲೆ ಡಾಟಾ ಇಂಟರ್ಪ್ರಿಟೇಷನ್. ದಿಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಓಕೆನಾ. ವೆರಿ ಮಚ್ ಇಂಪಾರ್ಟೆಂಟ್. ಒಂದು ವೆನ್ ನಕ್ಷೆ ಅಥವಾ ಯಾವುದೋ ಒಂದು ಡೈಗ್ರಾಮ್ ಅನ್ನ ಕೊಡ್ತಾರೆ, ಅದಕ್ಕೆ ಸಂಬಂಧಪಟ್ಟಂತ 5 ಪ್ರಶ್ನೆಗಳನ್ನ ಕೆಳಗಡೆ ಕೇಳ್ತಾರೆ, ಅವುಗಳಿಗೆ ನೀವೇನ್ ಮಾಡ್ಬೇಕು, ಉತ್ತರ ಕೊಡ್ಬೇಕು. ಓಕೆನಾ. ಇಲ್ಲಿ ಡಾಟಾ ಇಂಟರ್ಪ್ರಿಟೇಷನ್ ಸೋರ್ಸಸ್, ಇಕ್ವೇಶನ್, ಮತ್ತೆ ಕ್ಲಾಸಿಫಿಕೇಶನ್ ಆಫ್ ಡಾಟಾ, ಕ್ವಾಂಟಿಟೇಟಿವ್ ಅಂಡ್ ಕ್ವಾಲಿಟೇಟಿವ್ ಡಾಟಾ ಆಗಿರ್ಬೋದು, ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಯಾವಪ್ಪ ಅಂದ್ರೆ ಬಾರ್ ಚಾರ್ಟ್ ಆಗಿರ್ಬೋದು, ಹಿಸ್ಟೋಗ್ರಾಮ್ಸ್ ಆಗಿರಬಹುದು, ಐ ಚಾರ್ಟ್ ಆಗಿರ್ಬೋದು, ಟೇಬಲ್ ಚಾರ್ಟ್ ಆಗಿರಬಹುದು ಅಂಡ್ ಲೈನ್ ಚಾರ್ಟ್ ಆಗಿರ್ಬೋದು. ಎಲ್ಲ ಚಾರ್ಟ್ಗಳನ್ನು ಕೊಡ್ತಾರೆ. ಓಕೆನಾ. ಅದರಲ್ಲಿ ಎಲ್ಲ ಚಾರ್ಟ್ ಕೊಟ್ಬಿಟ್ಟು ಅದರಲ್ಲಿ ಡಾಟಾ ಕೊಟ್ಟಿರ್ತಾರೆ, ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನು ಕೇಳಿರ್ತಾರೆ. ನಾವು ಅದಕ್ಕೆ ಏನ್ ಮಾಡ್ಬೇಕು, ಕರೆಕ್ಟ್ ಆಗಿರತಕ್ಕಂತ ಉತ್ತರವನ್ನ ಕೊಡ್ಬೇಕು. ನೆಕ್ಸ್ಟ್ ಅದಾದ್ಮೇಲೆ ಬರತಕ್ಕಂಥ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ. ಇದು ಕೂಡ ಬಹಳ ಇಂಪಾರ್ಟೆಂಟ್
ಟಾಪಿಕ್ ಆಗಿದೆ. ICT ಅಲ್ಲಿ ಏನಂತಪ್ಪ ಅಂತಂದ್ರೆ ಜನರಲ್ ಅಬ್ರಿವೇಷನ್ಸ್ ಅಂಡ್ ಟರ್ಮಿನಾಲಜಿ, ಒಂದು ಅಬ್ರಿವೇಷನ್ಸ್ನ ಕೇಳ್ತಾರೆ, ಟರ್ಮಿನಾಲಜಿಗಳನ್ನು ಕೇಳ್ತಾರೆ, ಬೇಸಿಕ್ಸ್ ಆಫ್ ಇಂಟರ್ನೆಟ್, ಇಂಟ್ರಾನೆಟ್, ಇಮೇಲ್, ಆಡಿಯೋ ಅಂಡ್ ವಿಡಿಯೋ ಕಾನ್ಫರೆನ್ಸಿಂಗ್, ಮತ್ತೆ ಡಿಜಿಟಲ್ ಇನಿಷಿಯೇಟಿವ್ಸ್ ಆಗಿರ್ಬೋದು ಇನ್ ಹೈಯರ್ ಎಜುಕೇಶನ್ಸ್ ಅಲ್ಲಿ, ಮತ್ತೆ ನೆಕ್ಸ್ಟ್ ICT ಅಂಡ್ ಗವರ್ನೆನ್ಸ್. ಓಕೆನಾ, ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳ್ತಾರೆ. ಓಕೆನಾ, ICT. ನೆಕ್ಸ್ಟ್ ಬಂದಾಗ ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವಿರಾನ್ಮೆಂಟ್. ಯಾವುದು? ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವಿರಾನ್ಮೆಂಟ್ ಅಂತೇಳಿ. ಬಹುಶಃ ನನಗನ್ಸಿದ ಮಟ್ಟಿಗೆ ಇದು ಒಂದು ಸ್ವಲ್ಪ ವ್ಯಾಸ್ಟ್ ಸಬ್ಜೆಕ್ಟ್ ಆಗುತ್ತೆ. ಈ ಮೇಲ್ಗಡೆ ನೋಡಿದಂತೆ ಎಲ್ಲ ಚಾಪ್ಟರ್ಸ್ಗಳೇನಿದ್ವು ಅದಕ್ಕೆ ಹೋಲಿಸ್ಕೊಂಡ್ರೆ ಈ ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವಿರಾನ್ಮೆಂಟ್ ಅಂತಕ್ಕಂಥದ್ದು ಸ್ವಲ್ಪ ಹೆಚ್ಚು ಏನಪ್ಪಾ ಅಂತಂದ್ರೆ ವ್ಯಾಸ್ಟ್ ಆಗಿರ್ತಕ್ಕಂಥ ಸಿಲೆಬಸ್ ಆಗುತ್ತೆ. ಇಲ್ಲಿ ನೀವು ತುಂಬಾ ವಿಚಾರಗಳನ್ನ ಕಲಿಬೇಕಾಗತ್ತೆ. ಯಾಕಪ್ಪ ಅಂತಂದ್ರೆ ನೋಡಿ, ಡೆವಲಪ್ಮೆಂಟ್ ಅಂಡ್ ಎನ್ವಿರಾನ್ಮೆಂಟ್, ಇಲ್ಲಿ ಮಿಲೇನಿಯಂ ಡೆವಲಪ್ಮೆಂಟ್ ಅಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳ ಬಗ್ಗೆ ಆಗಿರ್ಬೋದು, ಹ್ಯೂಮನ್ ಎನ್ವಿರಾನ್ಮೆಂಟ್ ಇಂಟರಾಕ್ಷನ್ಸ್ ಆಗಿರ್ಬೋದು, ನೆಕ್ಸ್ಟ್ ಎನ್ವಿರಾನ್ಮೆಂಟ್ ಇಶ್ಯೂಸ್. ಓಕೆನಾ, ಅದಾದ್ಮೇಲೆ ಇಂಪ್ಯಾಕ್ಟ್ಸ್ ಆಫ್ ಪೊಲ್ಯೂಷನ್ ಆನ್ ಹ್ಯೂಮನ್ ಹೆಲ್ತ್. ನೆಕ್ಸ್ಟ್ ಏನಪ್ಪಾ ಅಂದ್ರೆ ನ್ಯಾಚುರಲ್ ಅಂಡ್ ಎನರ್ಜಿ ರಿಸೋರ್ಸಸ್, ಸೋಲಾರ್ ಆಗಿರ್ಬೋದು, ವಿಂಡ್ ಆಗಿರ್ಬೋದು, ಸಾಯಿಲ್, ಹೈಡ್ರೋ, ಜಿಯೋಥರ್ಮಲ್, ಬಯೋಮಾಸ್, ನ್ಯೂಕ್ಲಿಯರ್, ಫಾರೆಸ್ಟ್ಸ್, ಇವಕ್ಕೆ ಸಂಬಂಧಪಟ್ಟಂತೆ ನಾವು ಕಲಿಬೇಕಾಗತ್ತೆ. ನೆಕ್ಸ್ಟ್ ನ್ಯಾಚುರಲ್ ಹಜಾರ್ಡ್ಸ್ ಅಂಡ್ ಡಿಸಾಸ್ಟರ್ಸ್. ಓಕೆನಾ, ಅದಕ್ಕೆ ಸಂಬಂಧಪಟ್ಟಂತೆ. ಮತ್ತೆ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ಸ್, ಇದು ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್. ಓಕೆನಾ, ಇದಕ್ಕೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಒಂದಿಷ್ಟು ಏನ್ ಮಾತಂದ್ರೆ ಒಂದು ಪ್ರಶ್ನೆಗಳನ್ನ ಅವಶ್ಯವಾಗಿ ಇದ್ದೇ ಇರುತ್ತೆ ಇಲ್ಲಿ. ಯಾಕಪ್ಪ ಅಂತಂದ್ರೆ ನೀವು ನೋಡ್ತಾ ಇರ್ಬೋದು, ಏನಪ್ಪಾ ಅಂದ್ರೆ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ 1986 ಆಗಿರ್ಬೋದು, ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್, ಮತ್ತೆ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಸ್ ಅಂಡ್ ಎಫರ್ಟ್ಸ್, ಮಾಂಟ್ರಿಯಲ್ ಪ್ರೋಟೋಕಾಲ್. ಯಾವಪ್ಪ ಅಂದ್ರೆ ಒಂದು ಮಾಂಟ್ರಿಯಲ್ ಪ್ರೋಟೋಕಾಲ್ ಆಗಿರ್ಬೋದು, ರಿಯೋ ಸಮಿಟ್ ಆಗಿರ್ಬೋದು, ನೆಕ್ಸ್ಟ್ ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ ಆಗಿರ್ಬೋದು, ಕ್ಯೋಟೋ ಪ್ರೋಟೋಕಾಲ್ ಆಗಿರ್ಬೋದು, ಪ್ಯಾರಿಸ್ ಅಗ್ರಿಮೆಂಟ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಆಗಿರ್ಬೋದು. ಈಗ ಸಂಬಂಧಪಟ್ಟಂತ ಪ್ರಶ್ನೆಗಳು ಒಂದಾದ್ರೂ ಒಂದು ಇದ್ದೇ ಇರ್ತವೆ. ಇವುಗಳನ್ನ ಇದು ಈ ಸೆಕ್ಟರ್ ಅನ್ನ ತುಂಬಾ ಹೆಚ್ಚು ಗಮನ ವಹಿಸಿ ನಾವೇನ್ ಮಾಡಬೇಕು, ಓದ್ಬೇಕಾಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಬರೋದು ಯಾವ್ದಪ್ಪ ಅಂತಂದ್ರೆ ಹೈಯರ್ ಎಜುಕೇಶನ್. ನಾನು ಆಲ್ರೆಡಿ ನಿಮ್ಗೆ ಹೇಳಿದ ಹಾಗೆ ಎರಡೂ ಪೇಪರ್ಗಳಲ್ಲಿ, ಓಕೆನಾ, ಎರಡೂ ಪೇಪರ್ಗಳಲ್ಲಿ ಸಿಮಿಲರ್ ಆಗಿ ಬರ್ತಕ್ಕಂಥ ಎರಡು ಟಾಪಿಕ್ಗಳು ಯಾವುದು ಅಂತಂದ್ರೆ ಒಂದು ರಿಸರ್ಚ್ ಆಪ್ಟಿಟ್ಯೂಡ್, ಇನ್ನೊಂದು ಯಾವ್ದಪ್ಪ ಅಂತ ಬಂದಾಗ ಹೈಯರ್ ಎಜುಕೇಶನ್ ಸಿಸ್ಟಮ್. ನಿಮಗೆ ಪೇಪರ್ 1 ಮತ್ತು ಪೇಪರ್ 2 ಎರಡರಲ್ಲೂ ಕೂಡ ಇದು ಏನಾಗುತ್ತೆ ಅಂದ್ರೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇಲ್ಲಿ ಏನಪ್ಪಾ ಅಂದ್ರೆ ಎರಡರಲ್ಲೂ ಕ್ವಶನ್ಗಳನ್ನು ಕೇಳುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನಾನು ಹೇಳ್ತಾ ಇರೋದು ಸೊ ಹೈಯರ್ ಎಜುಕೇಶನ್ ಸಿಸ್ಟಮ್ ಅಂತಂದ್ರೆ ಇದರಲ್ಲಿ ಏನದಪ್ಪ ಅಂದ್ರೆ ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಲರ್ನಿಂಗ್ ಅಂಡ್ ಎಜುಕೇಶನ್ ಇನ್ ಏನ್ಷಿಯಂಟ್ ಇಂಡಿಯಾ. ಅಂದ್ರೆ ಭಾರತದ ಪ್ರಾಚೀನ ಕಾಲದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಎಜುಕೇಶನ್ ಸಿಸ್ಟಮ್ ಇತ್ತು. ನೆಕ್ಸ್ಟ್ ಪೋಸ್ಟ್ ಇಂಡಿಪೆಂಡೆನ್ಸ್ ಇಂಡಿಯಾ ಅಲ್ಲಿ ಯಾವ ತರ ಇವಾಲ್ವ್ ಆಯಿತು. ಮತ್ತು ನೆಕ್ಸ್ಟ್ ಓರಿಯೆಂಟಲ್, ಕನ್ವೆನ್ಷನಲ್ ಅಂಡ್ ನಾನ್ ಕನ್ವೆನ್ಷನಲ್ ಲರ್ನಿಂಗ್ ಪ್ರೋಗ್ರಾಮ್ಸ್ ಇನ್ ಇಂಡಿಯಾ ಆಗಿರ್ಬೋದು. ನೆಕ್ಸ್ಟ್ ಪ್ರೊಫೆಷನಲ್, ಟೆಕ್ನಿಕಲ್ ಅಂಡ್ ಸ್ಕಿಲ್ ಬೇಸ್ಡ್ ಎಜುಕೇಶನ್, ಅದಾದ್ಮೇಲೆ ವ್ಯಾಲ್ಯೂ ಎಜುಕೇಶನ್, ಎನ್ವಿರಾನ್ಮೆಂಟಲ್ ಎಜುಕೇಶನ್, ನೆಕ್ಸ್ಟ್ ಪಾಲಿಸೀಸ್, ಗವರ್ನೆನ್ಸ್ ಅಂಡ್ ಅಡ್ಮಿನಿಸ್ಟ್ರೇಷನ್. ಇದಕ್ಕೆ ಸಂಬಂಧಪಟ್ಟಂತೆ ಏನಾಗುತ್ತೆ ಅಂದ್ರೆ ಪ್ರಶ್ನೆಗಳು ಬರ್ತವೆ ಅಂತ ಹೇಳಿ. ಇದಿಷ್ಟು ಕೂಡ ಏನಪ್ಪಾ ಅಂತಂದ್ರೆ ಪೇಪರ್ 1ಗೆ ಸಂಬಂಧಪಟ್ಟಂತೆ ಏನು ಸಿಲೆಬಸ್ನ ನಾವು ಜಸ್ಟ್ ಸುಮ್ಮನೆ ಒಂದು ಗ್ಲಾನ್ಸ್ ಮಾಡುವಂತ ಪ್ರಯತ್ನ. ಬಹುಶಃ ಈ ಪ್ರಯತ್ನ ನಿಮ್ಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಈ ತರಗತಿ ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ಒಂದು ಲೈಕ್ ಮಾಡಿ, ಅದೇ ರೀತಿಯಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್.